ಉಪಚುನಾವಣೆ ಸೋಲಿನ ಬಳಿಕ ಕೇಸರಿ ಕೋಟೆಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸಮರ ಶುರುವಾಗ್ಬಿಟ್ಟಿದೆ. 3 ಕ್ಷೇತ್ರಗಳ ಸೋಲನ್ನೇ ಮುಂದಿಟ್ಟುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿಯೋದಕ್ಕೆ ಸಜ್ಜಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ಗೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ. ವಿಜೇಂದ್ರ ವಿರುದ್ಧ ಭಿನ್ನಮತೀಯರ ಚಾರ್ಜ್ ಶೀಟ್. ಮೂರು ಉಪಚುನಾವಣೆಯಲ್ಲಿ ಮುಗ್ಗರಿಸಿದ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಜೋರಾಗಿದೆ. ಅದರಲ್ಲೂ ಶಿಗ್ಗಾವಿ ಸಂಡೂರು ಸೋಲಿನ ಬೆಂಕಿಯಂತೆ ಜ್ವಾಲೆಯಾಗಿದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವರಿಷ್ಠರ ಮುಂದೆ ಆರೋಪಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಭಿನ್ನರ ಟೀಮ್ ತಯಾರಿ ಮಾಡಿದ್ಯಂತೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಪಟ್ಟು ಹಿಡಿದಿದ್ದು ಸದ್ಯದಲ್ಲೇ ದೆಹಲಿಗೆ ಭಿನ್ನಮತೀಯರು ದೌಡಾಯಿಸಲು ಚಿಂತನೆ ಮಾಡಿದ್ದಾರಂತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ 2 ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿನ ಬಗ್ಗೆ ವಿಜೇಂದ್ರ ವಿರುದ್ಧ ದೂರು ನೀಡಲಿದ್ದಾರಂತೆ. ರೆಬಲ್ಸ್ ಆರೋಪ ಏನು? ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಅಥವಾ ಜೆಡಿಎಸ್ ಟಿಕೆಟ್ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಯೋಗೇಶ್ವರ್ ಮನವೊಲಿಸಿ ಪಕ್ಷ ಬಿಡದಂತೆ ತಡೆಯುವಲ್ಲಿ ನಿರಾಸಕ್ತಿ ವಹಿಸಿದ್ರು. ಶಿಗ್ಗಾವಿ ಚುನಾವಣೆ ನಿರ್ಲಕ್ಷ್ಯದಿಂದ ಲಿಂಗಾಯತ ಮತ ಬ್ಯಾಂಕ್ ಒಗ್ಗೂಡಿಸುವಲ್ಲಿ ವಿಫಲ. ಸಂಡೂರು ಕ್ಷೇತ್ರದಲ್ಲಿ ಪಕ್ಷದ ಒಳಗಿನ ಬೇಗುದಿ ತಣಿಸಲಿಲ್ಲ. ರಾಜ್ಯಾಧ್ಯಕ್ಷರಾಗಿ 3 ಉಪಚುನಾವಣೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಸ್ಥಳೀಯ ಮುಖಂಡರು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹುಟ್ಟಿಸಲು ಪ್ರಯತ್ನಿಸಿಲ್ಲ. ಉಪಚುನಾವಣೆ ತಂತ್ರಗಾರಿಕೆ ಸಂಬಂಧ ಪಕ್ಷದ ಯಾವ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ ಏಕಪಕ್ಷೀಯ ನಿರ್ಧಾರ ಮಾಡಿದ್ರು. ವಿಜೇಂದ್ರರ ಅತಿಯಾದ ಆತ್ಮವಿಶ್ವಾಸದಿಂದಲೇ ಉಪಚುನಾವಣೆ ಸೋಲಿಗೆ ಕಾರಣ ಆಯಿತು ಅಂತ ದೂರು ನೀಡಲು ಮುಂದಾಗಿದ್ರಂತೆ. ಶಿಗ್ಗಾವಿ ಸಂಡೂರು ಸೋಲನ್ನ ಮುಂದಿಟ್ಟುಕೊಂಡು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ವಿಜೇಂದ್ರ ವಿರೋಧಿ ಬಣದಿಂದ ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ಯಂತೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚುನಾವಣೆ ಸೋಲಿನ ಬಳಿಕ ಕೇಸರಿ ಕೋಟೆಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸಮರ ಶುರುವಾಗ್ಬಿಟ್ಟಿದೆ. 3 ಕ್ಷೇತ್ರಗಳ ಸೋಲನ್ನೇ ಮುಂದಿಟ್ಟುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿಯೋದಕ್ಕೆ ಸಜ್ಜಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ಗೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ. ವಿಜೇಂದ್ರ ವಿರುದ್ಧ ಭಿನ್ನಮತೀಯರ ಚಾರ್ಜ್ ಶೀಟ್. ಮೂರು ಉಪಚುನಾವಣೆಯಲ್ಲಿ ಮುಗ್ಗರಿಸಿದ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಜೋರಾಗಿದೆ. ಅದರಲ್ಲೂ ಶಿಗ್ಗಾವಿ ಸಂಡೂರು ಸೋಲಿನ ಬೆಂಕಿಯಂತೆ ಜ್ವಾಲೆಯಾಗಿದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವರಿಷ್ಠರ ಮುಂದೆ ಆರೋಪಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಭಿನ್ನರ ಟೀಮ್ ತಯಾರಿ ಮಾಡಿದ್ಯಂತೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಪಟ್ಟು ಹಿಡಿದಿದ್ದು ಸದ್ಯದಲ್ಲೇ ದೆಹಲಿಗೆ ಭಿನ್ನಮತೀಯರು ದೌಡಾಯಿಸಲು ಚಿಂತನೆ ಮಾಡಿದ್ದಾರಂತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ 2 ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿನ ಬಗ್ಗೆ ವಿಜೇಂದ್ರ ವಿರುದ್ಧ ದೂರು ನೀಡಲಿದ್ದಾರಂತೆ. ರೆಬಲ್ಸ್ ಆರೋಪ ಏನು? ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಅಥವಾ ಜೆಡಿಎಸ್ ಟಿಕೆಟ್ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಯೋಗೇಶ್ವರ್ ಮನವೊಲಿಸಿ ಪಕ್ಷ ಬಿಡದಂತೆ ತಡೆಯುವಲ್ಲಿ ನಿರಾಸಕ್ತಿ ವಹಿಸಿದ್ರು. ಶಿಗ್ಗಾವಿ ಚುನಾವಣೆ ನಿರ್ಲಕ್ಷ್ಯದಿಂದ ಲಿಂಗಾಯತ ಮತ ಬ್ಯಾಂಕ್ ಒಗ್ಗೂಡಿಸುವಲ್ಲಿ ವಿಫಲ. ಸಂಡೂರು ಕ್ಷೇತ್ರದಲ್ಲಿ ಪಕ್ಷದ ಒಳಗಿನ ಬೇಗುದಿ ತಣಿಸಲಿಲ್ಲ. ರಾಜ್ಯಾಧ್ಯಕ್ಷರಾಗಿ 3 ಉಪಚುನಾವಣೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಸ್ಥಳೀಯ ಮುಖಂಡರು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹುಟ್ಟಿಸಲು ಪ್ರಯತ್ನಿಸಿಲ್ಲ. ಉಪಚುನಾವಣೆ ತಂತ್ರಗಾರಿಕೆ ಸಂಬಂಧ ಪಕ್ಷದ ಯಾವ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ ಏಕಪಕ್ಷೀಯ ನಿರ್ಧಾರ ಮಾಡಿದ್ರು. ವಿಜೇಂದ್ರರ ಅತಿಯಾದ ಆತ್ಮವಿಶ್ವಾಸದಿಂದಲೇ ಉಪಚುನಾವಣೆ ಸೋಲಿಗೆ ಕಾರಣ ಆಯಿತು ಅಂತ ದೂರು ನೀಡಲು ಮುಂದಾಗಿದ್ರಂತೆ.
ಶಿಗ್ಗಾವಿ ಸಂಡೂರು ಸೋಲನ್ನ ಮುಂದಿಟ್ಟುಕೊಂಡು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ವಿಜೇಂದ್ರ ವಿರೋಧಿ ಬಣದಿಂದ ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ಯಂತೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚುನಾವಣೆ ಸೋಲಿನ ಬಳಿಕ ಕೇಸರಿ ಕೋಟೆಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸಮರ ಶುರುವಾಗ್ಬಿಟ್ಟಿದೆ. 3 ಕ್ಷೇತ್ರಗಳ ಸೋಲನ್ನೇ ಮುಂದಿಟ್ಟುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿಯೋದಕ್ಕೆ ಸಜ್ಜಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ಗೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ. ವಿಜೇಂದ್ರ ವಿರುದ್ಧ ಭಿನ್ನಮತೀಯರ ಚಾರ್ಜ್ ಶೀಟ್. ಮೂರು ಉಪಚುನಾವಣೆಯಲ್ಲಿ ಮುಗ್ಗರಿಸಿದ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಜೋರಾಗಿದೆ. ಅದರಲ್ಲೂ ಶಿಗ್ಗಾವಿ ಸಂಡೂರು ಸೋಲಿನ ಬೆಂಕಿಯಂತೆ ಜ್ವಾಲೆಯಾಗಿದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವರಿಷ್ಠರ ಮುಂದೆ ಆರೋಪಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಭಿನ್ನರ ಟೀಮ್ ತಯಾರಿ ಮಾಡಿದ್ಯಂತೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಪಟ್ಟು ಹಿಡಿದಿದ್ದು ಸದ್ಯದಲ್ಲೇ ದೆಹಲಿಗೆ ಭಿನ್ನಮತೀಯರು ದೌಡಾಯಿಸಲು ಚಿಂತನೆ ಮಾಡಿದ್ದಾರಂತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ 2 ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿನ ಬಗ್ಗೆ ವಿಜೇಂದ್ರ ವಿರುದ್ಧ ದೂರು ನೀಡಲಿದ್ದಾರಂತೆ. ರೆಬಲ್ಸ್ ಆರೋಪ ಏನು? ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಅಥವಾ ಜೆಡಿಎಸ್ ಟಿಕೆಟ್ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಯೋಗೇಶ್ವರ್ ಮನವೊಲಿಸಿ ಪಕ್ಷ ಬಿಡದಂತೆ ತಡೆಯುವಲ್ಲಿ ನಿರಾಸಕ್ತಿ ವಹಿಸಿದ್ರು. ಶಿಗ್ಗಾವಿ ಚುನಾವಣೆ ನಿರ್ಲಕ್ಷ್ಯದಿಂದ ಲಿಂಗಾಯತ ಮತ ಬ್ಯಾಂಕ್ ಒಗ್ಗೂಡಿಸುವಲ್ಲಿ ವಿಫಲ. ಸಂಡೂರು ಕ್ಷೇತ್ರದಲ್ಲಿ ಪಕ್ಷದ ಒಳಗಿನ ಬೇಗುದಿ ತಣಿಸಲಿಲ್ಲ. ರಾಜ್ಯಾಧ್ಯಕ್ಷರಾಗಿ 3 ಉಪಚುನಾವಣೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಸ್ಥಳೀಯ ಮುಖಂಡರು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹುಟ್ಟಿಸಲು ಪ್ರಯತ್ನಿಸಿಲ್ಲ. ಉಪಚುನಾವಣೆ ತಂತ್ರಗಾರಿಕೆ ಸಂಬಂಧ ಪಕ್ಷದ ಯಾವ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ ಏಕಪಕ್ಷೀಯ ನಿರ್ಧಾರ ಮಾಡಿದ್ರು. ವಿಜೇಂದ್ರರ ಅತಿಯಾದ ಆತ್ಮವಿಶ್ವಾಸದಿಂದಲೇ ಉಪಚುನಾವಣೆ ಸೋಲಿಗೆ ಕಾರಣ ಆಯಿತು ಅಂತ ದೂರು ನೀಡಲು ಮುಂದಾಗಿದ್ರಂತೆ. ಶಿಗ್ಗಾವಿ ಸಂಡೂರು ಸೋಲನ್ನ ಮುಂದಿಟ್ಟುಕೊಂಡು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ವಿಜೇಂದ್ರ ವಿರೋಧಿ ಬಣದಿಂದ ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ಯಂತೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚುನಾವಣೆ ಸೋಲಿನ ಬಳಿಕ ಕೇಸರಿ ಕೋಟೆಯಲ್ಲಿ ಆರೋಪ ಪ್ರತ್ಯಾರೋಪಗಳ ಸಮರ ಶುರುವಾಗ್ಬಿಟ್ಟಿದೆ. 3 ಕ್ಷೇತ್ರಗಳ ಸೋಲನ್ನೇ ಮುಂದಿಟ್ಟುಕೊಂಡು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿಯೋದಕ್ಕೆ ಸಜ್ಜಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ರಿಸಲ್ಟ್ಗೆ ರಾಜ್ಯ ಬಿಜೆಪಿಯಲ್ಲಿ ಅಪಸ್ವರ. ವಿಜೇಂದ್ರ ವಿರುದ್ಧ ಭಿನ್ನಮತೀಯರ ಚಾರ್ಜ್ ಶೀಟ್. ಮೂರು ಉಪಚುನಾವಣೆಯಲ್ಲಿ ಮುಗ್ಗರಿಸಿದ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಬೇಗುದಿ ಜೋರಾಗಿದೆ. ಅದರಲ್ಲೂ ಶಿಗ್ಗಾವಿ ಸಂಡೂರು ಸೋಲಿನ ಬೆಂಕಿಯಂತೆ ಜ್ವಾಲೆಯಾಗಿದೆ. ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ವರಿಷ್ಠರ ಮುಂದೆ ಆರೋಪಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಭಿನ್ನರ ಟೀಮ್ ತಯಾರಿ ಮಾಡಿದ್ಯಂತೆ. ಹೌದು, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಪಟ್ಟು ಹಿಡಿದಿದ್ದು ಸದ್ಯದಲ್ಲೇ ದೆಹಲಿಗೆ ಭಿನ್ನಮತೀಯರು ದೌಡಾಯಿಸಲು ಚಿಂತನೆ ಮಾಡಿದ್ದಾರಂತೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಟೀಮ್ 2 ಉಪಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲಿನ ಬಗ್ಗೆ ವಿಜೇಂದ್ರ ವಿರುದ್ಧ ದೂರು ನೀಡಲಿದ್ದಾರಂತೆ. ರೆಬಲ್ಸ್ ಆರೋಪ ಏನು? ಸಿಪಿ ಯೋಗೇಶ್ವರ್ಗೆ ಬಿಜೆಪಿ ಅಥವಾ ಜೆಡಿಎಸ್ ಟಿಕೆಟ್ ಕೊಡಿಸುವಲ್ಲಿ
ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಯೋಗೇಶ್ವರ್ ಮನವೊಲಿಸಿ ಪಕ್ಷ ಬಿಡದಂತೆ ತಡೆಯುವಲ್ಲಿ ನಿರಾಸಕ್ತಿ ವಹಿಸಿದ್ರು. ಶಿಗ್ಗಾವಿ ಚುನಾವಣೆ ನಿರ್ಲಕ್ಷ್ಯದಿಂದ ಲಿಂಗಾಯತ ಮತ ಬ್ಯಾಂಕ್ ಒಗ್ಗೂಡಿಸುವಲ್ಲಿ ವಿಫಲ. ಸಂಡೂರು ಕ್ಷೇತ್ರದಲ್ಲಿ ಪಕ್ಷದ ಒಳಗಿನ ಬೇಗುದಿ ತಣಿಸಲಿಲ್ಲ. ರಾಜ್ಯಾಧ್ಯಕ್ಷರಾಗಿ 3 ಉಪಚುನಾವಣೆ ಗಂಭೀರವಾಗಿ ಪರಿಗಣಿಸಲಿಲ್ಲ. ಸ್ಥಳೀಯ ಮುಖಂಡರು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹುಟ್ಟಿಸಲು ಪ್ರಯತ್ನಿಸಿಲ್ಲ. ಉಪಚುನಾವಣೆ ತಂತ್ರಗಾರಿಕೆ ಸಂಬಂಧ ಪಕ್ಷದ ಯಾವ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ ಏಕಪಕ್ಷೀಯ ನಿರ್ಧಾರ ಮಾಡಿದ್ರು. ವಿಜೇಂದ್ರರ ಅತಿಯಾದ ಆತ್ಮವಿಶ್ವಾಸದಿಂದಲೇ ಉಪಚುನಾವಣೆ ಸೋಲಿಗೆ ಕಾರಣ ಆಯಿತು ಅಂತ ದೂರು ನೀಡಲು ಮುಂದಾಗಿದ್ರಂತೆ. ಶಿಗ್ಗಾವಿ ಸಂಡೂರು ಸೋಲನ್ನ ಮುಂದಿಟ್ಟುಕೊಂಡು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಗೆ ರೆಬಲ್ಸ್ ಟೀಮ್ ಮತ್ತೆ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ವಿಜೇಂದ್ರ ವಿರೋಧಿ ಬಣದಿಂದ ಸದ್ದಿಲ್ಲದೆ ಪ್ಲಾನ್ ಮಾಡಿಕೊಂಡಿದ್ಯಂತೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.